ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ನಾನು ಶಿವಲಿಂಗ್ ಕೊಂಬಿಗುಡ್ಡ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದಿದ್ದರೆ ಹಿಂದಿಯ ಮೂಲ ಗ್ರಂಥದ ಮಾಡಿರ್ತಕ್ಕಂಥ PM ಕರ್ನಿಂಗ್ ಹಿರಿಯ ಅಂಬೇಡ್ಕರ್ ವಾದಿಗಳ ಒಂದು ಗ್ರಂಥದ ಮೊದಲನೆಯ ಅಧ್ಯಾಯ 14ನೆಯ ರತ್ನವನ್ನು ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಈಗ ಅದರ ಮುಂದುವರಿದ ಭಾಗವಾಗಿ 2ನೆಯ ಅಧ್ಯಾಯ, ನಾನು ನಿನ್ನ ಕೂದಲನ್ನು ಕತ್ತರಿಸುತ್ತೇನೆ ಅಂತಕ್ಕಂಥ 2ನೆಯ ಅಧ್ಯಾಯದ ಭಾಗವನ್ನು ನೋಡೋಣ ಬನ್ನಿ ವೀಕ್ಷಕರೇ. ಪೂರ್ಣ 25 ವರ್ಷ ಸೈನ್ಯದಲ್ಲಿ ನೌಕರಿಯನ್ನು ಮಾಡಿದ ಮೇಲೆ ರಾಮ್ಜಿ ಸುಬೇದಾರರಿಗೆ 1864ರಿಂದ 50 ರೂಪಾಯಿಗಳ ಪೆನ್ಷನ್ ಶುರುವಾಯಿತು. ಅವರು ತಮ್ಮ ಪರಿವಾರದ ಜೊತೆ ಅಂಬಾವಾಡಿ ಊರಿನ ಹತ್ತಿರ ಇದ್ದಂಥ ದಾಪೋಲಿಯಲ್ಲಿ ಇರಲಿಕ್ಕೆ ಬಂದರು. ಆದರೆ ಆ ದಾಪೋಲಿಯಲ್ಲಿ ಇರೋದು ತಾಯಿ ಭೀಮಾಬಾಯಿ ಅವರಿಗೆ ಒಪ್ಪಿಗೆ ಆಗಿರಲಿಲ್ಲ. ಆಗ ಅವರು ಮಕ್ಕಳ ಶಿಕ್ಷಣಕ್ಕೋಸ್ಕರ ಮುಂಬೈಗೆ ಹೋಗಿ ಇರಬೇಕಂತ ಹೇಳಿ ನಿಶ್ಚಯವನ್ನ ಮಾಡ್ತಾರೆ. ಆದರೆ ಮುಂಬೈ ಶಹರ್ ಅತಿ ದೊಡ್ಡ ಶಹರ್ ಆಗಿರೋದ್ರಿಂದ ಇವರಿಗೆ ಬರ್ತಕ್ಕಂಥ 50 ರೂಪಾಯಿ ಪೆನ್ಷನು ಯಾವುದೇ ಖರ್ಚಿಗೂ ಕೂಡ ಸಾಕಾಗ್ತಾ ಇರಲಿಲ್ಲ. ಅದರಿಂದ ಅವರು ಮುಂಬೈಯಲ್ಲಿ ನೌಕರಿಯನ್ನು ಹುಡುಕ್ತಕ್ಕಂಥ ಒಂದು ಪ್ರಯತ್ನನ ಮಾಡಿದ್ರು. ಅಂದರೆ ಮುಂಬೈಯಲ್ಲಿ ರಾಮ್ಜಿ ಸುಬೇದಾರರು ನೌಕರಿಯನ್ನು ಹುಡುಕಬೇಕು ಅಂತೇಳಿ ಏನೋ ಪ್ರಯತ್ನ ಮಾಡಿದ್ರು. ಅದು ವಿಫಲವಾಯಿತು, ಅಲ್ಲಿ ನೌಕರಿಗಳು ಸಿಗಲಿಲ್ಲ. ಆದರೆ ಸಾತಾರದಲ್ಲಿ ಸ್ಟೋರ್ ಕೀಪರ್ ಆಗಿ ಒಂದು ನೌಕರಿ ಸಿಕ್ತು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದು. 1900ರಲ್ಲಿ ರಾಮ್ಜಿ ಸುಬೇದಾರರು ತಮ್ಮ ಎಲ್ಲ ಪರಿವಾರದ ಜೊತೆ ದಾಪೋಲಿಯಿಂದ ಸಾತಾರಕ್ಕೆ ಹೋದರು. ಅವರು 14 ಮಕ್ಕಳಲ್ಲಿ ಕೇವಲ 5 ಮಕ್ಕಳು ಜೀವಂತ ಇದ್ರು. ಈ 5ರಲ್ಲಿ ಒಬ್ಬ ಬಲರಾಮ, ಅವನ ಲಗ್ನ ಆಗೋಗಿತ್ತು ಮತ್ತು ನೌಕರಿಯ ಕಾರಣದಿಂದಾಗಿ ಬೇರೆ ಕಡೆ ಇರ್ತಿದ್ನು. ರಾಮ್ಜಿ ಸುಬೇದಾರ್ ಇಬ್ಬರು ಹೆಣ್ಮಕ್ಳು ಮದುವೆ ಆಗಿ ಹೋಗಿತ್ತು. ಅವರು ತಮ್ಮ ಮನೆಗಳಲ್ಲಿ ಇರ್ತಾ ಇದ್ರು. ತಂದೆ ಕೂಡ ಇಬ್ಬರೇ ಮಕ್ಕಳಿದ್ದಿರೋದು, ಆನಂದ ರಾವ್ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈಗ ಭೀಮನು 9 ವರ್ಷದವನಾಗಿದ್ದ. ಹೆಸರಿನ ಪ್ರಕಾರವೇ ಅವನ ಕೆಲಸವಾಗಿತ್ತು. ಕೇವಲ ತನ್ನ ವಯಸ್ಸಿನ ಹುಡುಗರ ಕೂಡ ಅಷ್ಟೇ ಅಲ್ಲದೆ ತನಗಿಂತಲೂ ದೊಡ್ಡವರಾದಂಥ ಹುಡುಗರು ಕೂಡ ಸಹ ಜಗಳವನ್ನು ಮಾಡ್ತಾ ಇದ್ದ, ತಂಟೆ ತಕರನ್ನ ಮಾಡ್ತಾ ಇದ್ದ. ಅವನು ಶಾರೀರಿಕ ದೃಷ್ಟಿಯಿಂದ ಬಹಳ ಬಲಿಷ್ಠನಾಗಿದ್ದ, ಸ್ವಭಾವದಿಂದ ಕಿಡಿಗೇಡಿಯೇನು ಆಗಿದ್ದ. ತನ್ನ ವಯಸ್ಸಿನ ಹುಡುಗರನ್ನಂತೂ ಹೊಡೆಯುತ್ತಿದ್ದ ಮತ್ತು ತನಗಿಂತ ದೊಡ್ಡವರಿಗೆ ಕಲ್ಲೆಸೆದು ಓಡಿ ಹೋಗ್ತಾ ಇದ್ದ ಅಂತೇಳಿ ಈ ಗ್ರಂಥದಲ್ಲಿ PM ಕರ್ನಿಂಗ್ ಅವರು ಉಲ್ಲೇಖವನ್ನ ಮಾಡ್ತಾರೆ. ಯಾವ ಹುಡುಗರನ್ನು ಹೊಡೆಯುತ್ತಿದ್ನೋ ಅವ್ರ ತಂದೆ ತಾಯಿ ಸುಬೇದಾರ್ ರಾಮ್ಜಿ ಮತ್ತು ಭೀಮಾಬಾಯಿ ಅವರ ಹತ್ರ ದೂರನ್ನು ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಸುಬೇದಾರರು ಭೀಮನಿಗೆ ಸಿಟ್ಟು ಮಾಡ್ತಾ ಇದ್ರು, ಆದರೆ ಕೈ ಎತ್ತಿ ಎಂದಿಗೂ ಕೂಡ ಹೊಡೆದಿರ್ತಕ್ಕಂಥ ಮಾತೇ ಇಲ್ಲ. ಭೀಮಾಬಾಯಿ ಮಾತ್ರ ಅವಾಗೊಮ್ಮೆ ಭೀಮನ ಕಿವಿ ಹಿಂಡಿ ಅವರನ್ನ ಹೊಡಿತಾ ಇರ್ತಕ್ಕಂಥ ಮಾಡ್ತಾ ಇದ್ರು. ಇಂಥ ಸಮಯದಲ್ಲಿ ಅವರ ಅತ್ತಿಗೆ ಮೀರಾಬಾಯಿ ಅವರು ಭೀಮನನ್ನ ರಕ್ಷಣೆ ಮಾಡ್ತಾ ಇದ್ರು. ಭೀಮನ ಹಿರಿಯನ್ನ ಆನಂದರಾಮನು ಸಾತಾರದಲ್ಲಿ ಕ್ಯಾಂಪ್ ಸ್ಕೂಲ್ನಲ್ಲಿ ಕಲಿತಾ ಇದ್ದು. ಭೀಮನಿಗೂ ಅದರಲ್ಲೇ ಭರ್ತಿ ಮಾಡಲಾಯಿತು. ಈ ಸಮಯದಲ್ಲಿ ರಾಮ್ಜಿ ಸುಬೇದಾರನಿಗೆ ಸಾತಾರದಿಂದ ಗೋರೆಗಾಂವ್ಗೆ ಬದಲಿ ಆಯಿತು. ಪಾಪ ಅವರೊಬ್ಬರು ಗೋರೆಗಾಂವ್ಗೆ ಬಂದರು. ಅಲ್ಲಿ ಸಾತಾರದಲ್ಲಿ ಭೀಮಾಬಾಯಿಯ ಆರೋಗ್ಯ ಹದಗೆಟ್ಟು ಹೋಗಿತ್ತು. ಸಾಕಷ್ಟು ಔಷಧೋಪಚಾರಗಳನ್ನ ಕೂಡ ಮಾಡಲಾಯಿತು, ಏನೂ ಕೂಡ ಉಪಯೋಗವಾಗಲಿಲ್ಲ. ಒಂದು ದಿನ ಎಲ್ಲ ಪರಿವಾರನ ದುಃಖದಲ್ಲಿ ಬಿಟ್ಟು ಸಂಸಾರದಿಂದ ಭೀಮಾಬಾಯಿ ಅವರು, ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾಯಿಯು, ಅವರು ಚಿಕ್ಕಂದಿರುವಾಗಲೇ ಅವರಿಗೆ ಮಾತ್ರ ಯೋಗದಿಂದ ಭೀಮನಿಗೆ ಬಹಳಷ್ಟು ದುಃಖ ಆಯಿತು. ತಾಯಿ ನೆನಪಾದಾಗ ಅವನು ಭೀಮ ತುಂಬ ಅಳ್ತಾ ಇದ್ದ. ಭೀಮಾಬಾಯಿಯು ಇಲ್ಲದ ಕಾರಣ ಮನೆಯ ಸಂಸಾರದ ಕಡೆ ಗಮನ ಕೊಡುವವರು ಯಾರೂ ಕೂಡ ಉಳಿಲಿಲ್ಲ. ಮೀರಾಬಾಯಿಯು ಅಪಂಗ, ಅಂದರೆ ಅಂಗವಿಕಲ ಇದ್ದ ಕಾರಣ ಅವಳದು ಯಾವುದಕ್ಕೂ ಕೂಡ ಉಪಯೋಗ ಆಗ್ತಾ ಇರಲಿಲ್ಲ. ಗತ್ಯಂತರವಿಲ್ಲದೆ ಸುಬೇದಾರ್ ರಾಮ್ಜಿಗೆ ಜೀಜಾಬಾಯಿ ಎಂಬ ಹೆಸರಿನ ಒಬ್ಬ ವಿಧವೆಯ ಕೂಡ ಮತ್ತೆ ಲಗ್ನವನ್ನ ಮಾಡಬೇಕಾಯಿತು. ಯಾವಾಗ ಭೀಮನು ಅವರ ಮಲತಾಯಿಯು ತನ್ನ ತಾಯಿಯ ಬಂಗಾರದ ಒಡವೆಗಳನ್ನು ತೊಟ್ಟುಕೊಂಡಿದ್ದನ್ನು ನೋಡಿದಾಗ ಅವನಿಗೆ ಬಹಳಷ್ಟು ಕೆಡುಕನಿಸ್ತಾ ಇತ್ತು. ಅವನು ತನ್ನ ಮಲತಾಯಿಗೆ ಅಮ್ಮ ಅಂತ ಎಂದೆಂದಿಗೂ ಕರೀಲೇ ಇಲ್ಲ. ಕೆಲವೊಂದ್ಸಲ ಅವಳು ಕೂಡ ಜಗಳ ಮಾಡಿ ಅಳುತ್ತಾ ಕೂಡ್ತಿದ್ದ. ಭೀಮನು ಜಾನ ಹುಡುಗನೆಂಬುದರಲ್ಲಿ ಏನೇನು ಸಂಶಯವಿದ್ದಿರಲಿಲ್ಲ. ಆದರೆ
ಓದು ಬರಹ ಅಷ್ಟೊಂದು ಅವನ ಮನಸ್ಸಿಗೆ ಬಾಲ್ಯದಲ್ಲಿ ಹಿಡಿಸ್ತಿರ್ಲಿಲ್ಲ. ಶಾಲೆಯಲ್ಲಿ ಏನೇನು ಕಲಿತುಕೊಳ್ತಾ ಇದ್ನೋ ಅಷ್ಟೇ ಅವನ ಅಭ್ಯಾಸ ಆಗಿತ್ತು. ಮನೆಗೆ ಬಂದ ಕೂಡಲೇ ಪಾಠಿ ಪುಸ್ತಕ ಒಂದು ಮೂಲೆಯಲ್ಲಿ ಹಸಿದು ಹೋಗಿ ತನ್ನ ಸ್ನೇಹಿತರ ಜೊತೆಗೆ ಗುಂಪಿನಲ್ಲಿ ತುಂಟತನ ಮಾಡೋದು, ಜಗಳ, ಹೊಡೆದಾಟ ನಿತ್ಯ ಭೀಮಂದೆ ಇದೇ ಕೆಲಸವಾಗಿತ್ತು. ಅಂದ್ರೆ ಅದೇ ಅವನ ನಿಜವಾದ ಶಿಕ್ಷಣವಾಗಿತ್ತು ಅಂತ ಈ ಬುಕ್ನಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಕೆಲವೊಂದು ಸಲ ಯಾರಿಗಾದರೂ ಸಂದೇಹ ಬರ್ಬೋದಿತ್ತು. ಡಾಕ್ಟರ್ ಬಾಬಾ ಸಾಹೇಬರ ಕೆಲವೊಂದು ಪೂರ್ವಜರ ಊರ ಹೆಸರು ಅಂಬಾವಾಡೆ ಎಂದು ಇದ್ದಾಗ ಅವರ ಹೆಸರು ಅಂಬೇಡ್ಕರ್ ಹೇಗಾಯಿತು? ಅಂದ್ರೆ ಅಂಬಾವಾಡಿ ಅಂತ ಇದ್ದಂತ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಅಂಬೇಡ್ಕರ್ ಅಂತ ಹೇಗಾಯಿತು ಅಂತಕ್ಕಂಥ ವಿಚಾರದಲ್ಲಿ ಕೆಲವೊಬ್ಬರಿಗೆ ಗೊಂದಲಗಳಿದೆ. ಅದರ ಕತೆ ಏನಂತಂದ್ರೆ, ಬಾಲಕ ಭೀಮನಿಗೆ ಪಾಠವನ್ನ ಹೇಳುತ್ತಿದ್ದ ಬ್ರಾಹ್ಮಣ ಗುರುಗಳ ಅಡ್ಡ ಹೆಸರು ಅಂಬೇಡ್ಕರ್ ಅಂತ ಇತ್ತು. ಅವರಿಗೆ ಭೀಮನ ಮೇಲೆ ತುಂಬಾ ಪ್ರೀತಿ. ಪ್ರತಿದಿನ ಅವರು ಊಟದ ಸಮಯದಲ್ಲಿ ಭೀಮನಿಗೆ ತಮ್ಮ ಊಟದಲ್ಲಿ ತುಸು ಭಾಗ ಕೊಡದೆ ಊಟವನ್ನೇ ಮಾಡ್ತಾ ಇರಲಿಲ್ಲ. ಅಸ್ಪೃಶ್ಯತೆಯ ಭೇದ ಭಾವನೆಯ ಪರಿಣಾಮ ಅವರ ಮನಸ್ಸಿನ ಮೇಲೆ ಇದ್ದ ಕಾರಣ ಭೀಮನಿಗೆ ರೊಟ್ಟಿ ಅನ್ನವನ್ನ ದೂರದಿಂದ ಕೊಡ್ತಾ ಇದ್ರು. ಆದರೂ ಭೀಮನನ್ನ ಮನಸ್ಸಿನಿಂದ ಪ್ರೀತಿಸ್ತಾ ಇದ್ರು. ಒಂದು ದಿನ ಅವರೇನೆಂದರೆ, ಭೀಮಾ, ನಿನ್ನ ಅಂಬಾವಾಡ್ಕರ್ ಹೆಸರು ಉಚ್ಚರಿಸಲು ಬಹಳ ಕಠಿಣವಿರುವುದು, ನನ್ನ ಅಂಬೇಡ್ಕರ್ ಹೆಸರು ಅನ್ನಲು ಅತಿ ಸುಲಭವಾಗಿರುತ್ತದೆ. ಈ ಅಡ್ಡ ಹೆಸರು ಅದಕ್ಕಿಂತಲೂ ಚೆನ್ನಾಗಿದೆ. ನೀನು ಈ ಹೊತ್ತಿನಿಂದ ಇದೇ ಹೆಸರಿಂದ ಕರೆಯಲ್ಪಡುವೆ ಎಂದು ಆವತ್ತಿನ ಬ್ರಾಹ್ಮಣ ಶಿಕ್ಷಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬಾವಾಡ್ಕರ್ ಇದ್ದಂಥ ಹೆಸರನ್ನ ಅಂಬೇಡ್ಕರ್ ಅಂತ ಇಟ್ರು ಅಂತಕ್ಕಂಥದ್ದು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ. ವೀಕ್ಷಕರೇ, ಈ ಒಂದು ಅಂಬಾವಾಡೇಕರ್ ಮತ್ತು ಅಂಬೇಡ್ಕರ್ ಅಂತಕ್ಕಂಥ ಹೆಸರಿನ ಬಗ್ಗೆ ಕೆಲವು ವಿದ್ವಾಂಸರಲ್ಲಿ ಅಷ್ಟೊಂದು ಸಹಮತವೇನೂ ಇಲ್ಲ. ಬ್ರಾಹ್ಮಣ ಶಿಕ್ಷಕರು ಹೆಸರಿನಿಂದಲೇ ಅಂಬೇಡ್ಕರ್ ಅಂತ ಕರೆಯಲ್ಪಟ್ರು ಅಂತ ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಇಲ್ಲ, ಅದು ಅಂಬಾವಾಡೇಕರ್ ಅಂತಕ್ಕಂಥ ಹೆಸರು ಅದು ಕ್ರಮೇಣವಾಗಿ ಅಂಬೇಡ್ಕರ್ ಅಂತ ಆಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ಬ್ರಾಹ್ಮಣ ಶಿಕ್ಷಕರು ಈ ಹೆಸರನ್ನ ಬಾಬಾ ಸಾಹೇಬರಿಗೆ ನೀಡಿಲ್ಲ ಅಂತಕ್ಕಂಥದ್ದು ಕೂಡ ಕೆಲವೊಂದು ವಿದ್ವಾಂಸರ ವಾದ ಆಗಿದೆ. ಓಕೆ, ಬಾಲಕ ಭೀಮನು ಅಂಬಾವಾಡೇಕರದಿಂದ ಅಂಬೇಡ್ಕರ್ ಅಂತ ಆದರು. ಭೀಮನು ಅಂಬೇಡ್ಕರ್ ಆದ ಮೇಲೆ ಅವನ ಗುರುವಿನ ಹೆಸರು ಕೂಡ ಅದೇ ಅಮರವಾಗಿ ಉಳಿತು ಅಂತಕ್ಕಂಥದ್ದನ್ನ ಇಲ್ಲಿ ಲೇಖಕರು ಮೆನ್ಷನ್ ಮಾಡ್ತಾರೆ. ಭೀಮನದು ಹಠಮಾರಿ ಸ್ವಭಾವ. ಯಾವುದೋ ಒಂದು ಕೆಲಸವನ್ನ ಮಾಡಲು ನಿಶ್ಚಯ ಮಾಡಿದ್ರೆ ಅದನ್ನ ಪೂರ್ಣ ಮಾಡದ ಹೊರತಾಗಿ ಬಿಡ್ತಾನೆ ಇರಲಿಲ್ಲ. ಒಮ್ಮೆ ಮಳೆ ರಭಸವಾಗಿ ಸುರಿತಾ ಇತ್ತು. ಆಗ ಭೀಮನು ತನ್ನ ಅಣ್ಣನಿಗೆ ಏನಂತ ಹೇಳಿದಂದ್ರೆ, ಅಣ್ಣ, ನೀನು ನನ್ನ ಪುಸ್ತಕ ಮತ್ತು ಟೊಪ್ಪಿಗೆಯನ್ನ ಛತ್ರಿಯಲ್ಲಿ ಹಿಡಿದು ಶಾಲೆಗೆ ತೆಗೆದುಕೊಂಡು ಬಾ, ಮತ್ತು ನಾನು ಇದೇ ಮಳೆಯಲ್ಲಿ ನೆನೆಕೊಂಡು ಶಾಲೆಗೆ ಬರ್ತೇನೆ ಅಂತೇಳಿ ತನ್ನ ಅಣ್ಣನಿಗೆ ಭೀಮರಾವ್ರವರು ಹೇಳಿದ್ರು ಅಂತಕ್ಕಂಥದ್ದು. ಇದೇ ರೀತಿಯಾಗಿ ತೊಯಿಸ್ಕೊಂಡು ಬಟ್ಟೆಯಿಂದನೇ ಹೋಗಿ ಶಾಲೆಗೆ ನೆನೆಸ್ಕೊಂಡು ಹೋದ್ರು. ಸ್ಕೂಲನ್ನು ತಲುಪಿದಾಗ ಅವರ ಸಂಪೂರ್ಣ ಬಟ್ಟೆಗಳು ಒದ್ದೆ ಆಗಿದ್ದು, ಆದ ಕಾರಣ ಮುಂಜಾನೆಯಿಂದ ಸಂಜೆವರೆಗೂ ಕೇವಲ ಲಂಗೋಟಿ ಹಾಕೊಂಡೇ ಅವತ್ತು ಸ್ಕೂಲ್ನಲ್ಲಿ ಇರಬೇಕಾಯಿತು ಅಂತಕ್ಕಂಥದ್ದು ಕೂಡ ನಾವು ಗಮನಿಸಬೇಕು. ಇನ್ನು ಸುಬೇದಾರ ರಾಮ್ಜಿ ಅವರು ಸೈನ್ಯದಲ್ಲಿ ನೌಕರಿ ಮಾಡ್ತಾ ಇದ್ರು. ಆ ಸೈನಿಕ ವಾತಾವರಣದಲ್ಲಿ ಬಾಲಕ ಭೀಮನಿಗೆ ಅಸ್ಪೃಶ್ಯತೆಯ ಅನುಭವ ಅಷ್ಟೇನೂ ಆಗಿರಲಿಲ್ಲ. ಈಗ ಮಾತ್ರ ಅವನು ದೊಡ್ಡವನಾಗ್ತಿದ್ರಿಂದ ಒಳ್ಳೆಯದೇನು ಕೆಟ್ಟದ್ದೇನು ಎನ್ನುವುದರ ತಿಳುವಳಿಕೆ ಯೋಗ್ಯತೆ ಕೂಡ ಭೀಮರಾವ್ರಿಗೆ ಉಂಟಾಗಿತ್ತು. ಒಂದು ದಿನ ಭೀಮನು ನಾವಲಿಗನ ಹತ್ತಿರ ಹೋಗಿ, ನನಗೂ ನನ್ನ ಕೂದಲನ್ನ ಕತ್ತರಿಸುವುದಿದೆ, ಅಂದ್ರೆ ಹೇರ್ ಕಟಿಂಗ್ ಮಾಡೋದಿದೆ ಅಂತ ಅಂದಾಗ ಅಲ್ಲಿರ್ತಕ್ಕಂಥ ಕ್ಷೌರಿಕ ಅಂದ್ರೆ ನಾವಲಿಗ ಏನಂತ ಹೇಳ್ತಾನೆ, ನನ್ನ ಕಡೆ ಆಗೋದಿಲ್ಲ, ನೀನು ಒಬ್ಬ ಮಹಾರ್ ಹುಡುಗ, ನೀನು ಅಸ್ಪೃಶ್ಯನಾಗಿದ್ದೀಯಾ, ನನ್ನಿಂದ ನಿನ್ನ ಕೂದಲನ್ನ ಕಟ್ ಮಾಡಲು ಆಗುವುದಿಲ್ಲ, ಆಚೆ ಹೋಗು ಅಂತ ಹೇಳಿ ಕೋಪದಿಂದ ಬಾಲ ಭೀಮನನ್ನ ಹೊರಗಡೆ ಕಳಿಸ್ತಾನೆ. ಅದಾದ ನಂತರ ಭೀಮನ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗ್ಬಿಡುತ್ತೆ. ಯಾಕಂದ್ರೆ ಭೀಮ ಈಗ ಒಂದು ಸ್ವಲ್ಪ ತಿಳುವಳಿಕೆಯವನಾಗಿರ್ತಾನೆ. ಧಕ್ಕೆ ಆಗ್ಬಿಡುತ್ತೆ. ಅವನು ಅಳುತ್ತಾ ಮನೆಗೆ ಬರ್ತಾನೆ. ದೊಡ್ಡ ಅಕ್ಕ ತುಳಸಿ ಭೀಮನಿಗೆ ಏಕೆ ಅಳ್ತಾ ಇದೆಯಾ ಅಂತೇಳಿ ಅವ್ರ ಅಕ್ಕ ಭೀಮನ್ನ ಕೇಳ್ತಾರೆ ಎಂದು ಭೀಮನ ಕೇಳ್ತಾಳೆ. ಆಗ
ಭೀಮನು ಆದ ಕಥೆಯನ್ನ ಹೇಳ್ತಾನೆ. ಅಂದ್ರೆ ನಾನು ಹೇರ್ ಕಟ್ ಅನ್ನ ಮಾಡಿಸ್ಲಿಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕ್ಷೌರಿಕ, ನೀನು ಶೂದ್ರನಿದ್ದೀಯಾ, ಮಹಾರನಿದ್ದೀಯಾ, ನಿನ್ನ ಕೂದಲನ್ನು ನಾನು ಕಟ್ ಮಾಡಲ್ಲ ಅಂತೇಳಿ ನನ್ನನ್ನ ಅವಮಾನಿಸಿ ಆ ಶಾಪ್ನಿಂದ, ಅಂಗಡಿಯಿಂದ ಹೊರಗೆ ಹಾಕದ ಅಂತ ಭೀಮರಾವ್ರವರು ತನ್ನ ಅಕ್ಕರಾದಂಥ ತುಳಸಿ ಅವರಿಗೆ ಹೇಳ್ತಾರೆ. ಆಗ ತುಳಸಿಬಾಯಿ, ಇದರಲ್ಲಿ ಅಳುವುದೇನಿದೆ, ನನ್ನ ಹತ್ರ ಬಾ, ನಾನು ನಿನ್ನ ಕೂದಲನ್ನ ಕತ್ತರಿಸುವೆ ಅಂತ ತನ್ನ ತಮ್ಮನಿಗೆ, ತನ್ನ ಪುಟ್ಟ ತಮ್ಮನಿಗೆ ಅಕ್ಕನಾದಂಥ ತುಳಸಿಬಾಯಿಯು ಇದನ್ನ ಭೀಮರಾವ್ರವರಿಗೆ ಹೇಳ್ತಾರೆ. ತುಳಸಿಬಾಯಿಯು ಈ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಳ್ಳದಿದ್ದರೂ ಒಬ್ಬ ನಾವಲಿಗನು ಕೂದಲು ಕತ್ತರಿಸಲು ನಿರಾಕರಿಸುವುದು ಮಾನವತೆಗೆ ಅವಮಾನ ಆಗಿತ್ತು. ಭೀಮನು ಮಾತ್ರ ಯೋಷನಾಗಿದ್ದ, ಅವನೇನು ಮಾಡುವುದು ಸಾಧ್ಯವಾಗಿರಲಿಲ್ಲ, ಯಾಕಂದ್ರೆ ಬಾಲಿಕನಾಗಿದ್ದ, ಏನು ಮಾಡ್ಲಿಕ್ಕೆ ಅವಂಗೆ ಆಗ್ತಾ ಇರಲಿಲ್ಲ. ಆದ ಕಾರಣ ವಿಷದ ಗುಟುಕನ್ನು ಕುಡಿದು ಭೀಮ ಬಾಲ್ಯದಲ್ಲಿ ಸುಮ್ಮನಾಗಬೇಕಾಯಿತು. ಓಕೆ, ಪ್ರತಿದಿನ ಶಾಲೆಯಲ್ಲಿ ತಾನು ಅಸ್ಪೃಶ್ಯ ಎಂದು ಕರೆಸಿಕೊಳ್ಳುವಂಥ ಶಿಕ್ಷೆಯನ್ನ ಭೀಮ ಅನುಭವಿಸ್ಬೇಕಾಯಿತು. ಶಾಲೆಯಲ್ಲಿ ಎಲ್ಲ ಹುಡುಗರು ಬೆಂಚಿನ ಮೇಲೆ ಕೂತ್ಕೊಂಡು ಡೆಸ್ಕಿನ ಮೇಲೆ ಪುಸ್ತಕ ಇಟ್ಟು ಅಭ್ಯಾಸ ಮಾಡ್ತಾ ಇದ್ರೆ, ಆಗ ಭೀಮ ಮತ್ತು ಆನಂದ ಇವರಿರುವರು ಮಾತ್ರ ನೆಲದ ಮೇಲೆ ಗೋಣಿ ಚೀಲವನ್ನ ಹಾಕೊಂಡು ಅದರ ಮೇಲೆ ಕೂತ್ಕೊಂಡು ಅಭ್ಯಾಸವನ್ನ ಮಾಡಬೇಕಾಗ್ತಾ ಇತ್ತು. ಆ ಹಾಸುವ ತಟ್ಟು ಸಹ ತಮ್ಮ ಮನೆಯಿಂದಲೇ ತರಬೇಕಾಗಿತ್ತು. ಎಲ್ಲ ಹುಡುಗರು ಕ್ರಿಕೆಟ್ ವಗೈರೆ ಆಟವನ್ನ ಆಡ್ತಿರುವಾಗ ಭೀಮ ಮತ್ತು ಆನಂದ ಅವರೊಟ್ಟಿಗೆ ಆಡ್ಕೊಡ್ತಾ ಇರಲಿಲ್ಲ. ಅಂದ್ರೆ ಇವರಿಬ್ಬರನ್ನು ಕೂಡ ಆಡಿಸ್ಲಿಕ್ಕೆ ಸೇರ್ತಾ ಇರಲಿಲ್ಲ. ಮನಸ್ಸನ್ನ ಅದಿಮಿ ಸುಮ್ಮನೆ ಕುಳಿತುಕೋಬೇಕಾಗಿತ್ತು. ನೀರಡಿಕೆ ಬಾಯಾರಿಕೆಯಾದಾಗ ನೀರಿನ ನಳಕ್ಕೂ ಕೂಡ ಸಹ ಕೈ ಹಚ್ಚುವುದನ್ನ ಸಾಧ್ಯವಾಗಿರಲಿಲ್ಲ. ಅಂದ್ರೆ ಅದನ್ನು ಕೂಡ ನೀರನ್ನ ಹೋಗಿ ಕುಡಿಯೋದನ್ನ ನಿಷೇಧಲಾಗಿತ್ತು. ಯಾವನೋ ಒಬ್ಬ ಬೇರೆ ಹುಡುಗ ಅಥವಾ ಬೇರೆ ಯಾರೋ ಶಿಕ್ಷಕರು ಬಂದು ನಳವನ್ನು ಶುರು ಮಾಡಿದಾಗ ಮಾತ್ರ ಬೊಗಸೆ ಕೈಯಿಂದ ನೀರನ್ನ ಕುಡಿಬೇಕಾಗ್ತಾ ಇತ್ತು. ಒಂದು ಸಲ ಸಾರ್ವಜನಿಕ ಬಾವಿಯ ಮೇಲೆ ನೀರು ಕುಡಿಯುತ್ತಿರುವಾಗ ಹೊಡೆತ ತಿಂದು ಮನೆಗೆ ಕೂಡ ಭೀಮರಾವ ಬರಬೇಕಾಯಿತು. ಈ ಪ್ರಕಾರ ಭೀಮನಿಗೆ ಚಿಕ್ಕಂದಿನಿಂದಲೂ ಅಸ್ಪೃಶ್ಯತೆಯ ಬೆಂಕಿಯಲ್ಲಿ ಬೇಯಬೇಕಾಯಿತು. ನೋಡಿ ಬಂಧುಗಳೇ, ನಾವೆಲ್ಲ ಇವತ್ತು ಯಾವ ಸಂದರ್ಭದಲ್ಲಿ ಬದುಕ್ತಾ ಇದ್ದೀವಿ ಅಂತ. ಅದಕ್ಕೆ ಹೇಳೋದು, ನಿಜವಾಗ್ಲೂ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಈ ಭಾರತ ದೇಶದ ವಿಮೋಚಕರು, ಭಾರತದ ಭಾಗ್ಯವಿಧಾನ. ಯಾವ ರೀತಿ ನೋಡಿ, ಬಾಲ್ಯದಲ್ಲಿಯೇ ಎಂತಹ ಅಸ್ಪೃಶ್ಯತೆಯನ್ನ ಬಾಬಾ ಸಾಹೇಬರು ಅನುಭವಿಸಿದಾರಂತೆ. ಹೇರ್ ಕಟಿಂಗ್ ಮಾಡಲಿಲ್ಲ, ಸ್ಕೂಲಲ್ಲಿ ಬೆಂಚ್ ಮೇಲೆ ಕೂಡಿಸ್ಲಿಲ್ಲ, ಕುಡಿಲಿಕ್ಕೆ ನೀರನ್ನ ಕೂಡ ಕೊಡ್ತಾ ಇರಲಿಲ್ಲ. ಯಾರು ಬಂದು ನಳಚೆ ಶುರು ಮಾಡಿದಾಗ ಮಾತ್ರ ಬೊಗಸೆಯಿಂದ ನೀರನ್ನ ಕುಡಿಬೇಕಾಯಿತು. ತನ್ನ ಒಡನಾಡಿಗಳು ಬಾಲ್ಯದಲ್ಲಿ ಕೂಡ ಜಾತಿಯ ಅಸ್ಪೃಶ್ಯತೆಯಿಂದ ಇವರನ್ನ ಆಟವನ್ನ ಆಡಲಿಕ್ಕೆ ಕರೀತಾ ಇರಲಿಲ್ಲ. ಎಂತಹ ಘನಘೋರ ಅನ್ಯಾಯವನ್ನ ಈ ದೇಶ, ಈ ಹಿಂದೂ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಡೆಸಿಕೊಂಡಿತ್ತು. ಅದರ ಪರಿಣಾಮವೇ ಬಾಬಾ ಸಾಹೇಬರು ಹುಟ್ಟಿದೇಳಬೇಕಾಯಿತು ಅಂತಕ್ಕಂಥ ಮಾತನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ಓಕೆ, ಇದಾದ ನಂತರ ಒಂದು ಸಲ ಭೀಮ ಮತ್ತು ಅವರ ಅಣ್ಣರಾಗಿರ್ತಕ್ಕ ಆನಂದರಾವ್ ಇಬ್ಬರೂ ಕೂಡ ಒಂದು ರೈಲ್ವೆ ಸ್ಟೇಷನ್ ಇಂದ ಯಾವುದೋ ಪರಿಸ್ಥಿತಿಯಲ್ಲಿ ಗೋರೆಗಾಂವ್ಗೆ ಹೋಗ್ಬೇಕಾಗಿತ್ತು. ಸಂಜೆ ಹೊತ್ತಾಗಿತ್ತು. ಅವರಿಬ್ಬರಿಗೆ ಯಾವುದೋ ಒಂದು ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು, ಯಾಕಂದ್ರೆ ಅವಾಗ ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಅವರು ಹೋಗ್ಬೇಕಾಗಿತ್ತು. ಆದರೆ ಅವರು ಅಸ್ಪೃಶ್ಯ ಇದ್ದ ಕಾರಣ ಯಾವುದೇ ಎತ್ತಿನ ಗಾಡಿಯ ಮಾಲೀಕನು ಎತ್ತಿನ ಗಾಡಿಯಲ್ಲಿ ಅವ್ರನ್ನ ಕೂಡಿಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧರಾಗಿರಲಿಲ್ಲ. ನೋಡಿ, ಎತ್ತಿನ ಗಾಡಿಯಲ್ಲೂ ಕೂಡ ಅವ್ರನ್ನ ಹೊತ್ಸ್ಕೊಂಡು ಹೋಗ್ಲಿಲ್ಲ. ಯಾಕಂದ್ರೆ ನೀವು ಶೂದ್ರರಿದ್ದೀರಿ, ನಿಮ್ಮನ್ನ ಕರ್ಕೊಂಡು ಹೋಗಲ್ಲ ಅಂತೇಳಿ ತಿರಸ್ಕಾರವನ್ನ ಮಾಡಿದ್ರು. ಅಂದ್ರೆ ಯಾವನೋ ಒಬ್ಬ ಬೇರೆ ಗಾಡಿ ಅವನು ಇರ್ತಾರನಲ್ಲ, ಅವನು ಇಲ್ಲ, ನೀನು 2 ಪಟ್ಟು ಹಣವನ್ನ ಕೊಟ್ರೆ ನಾನು ಕರೆದುಕೊಂಡು ಹೋಗಲು ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾರೆ. ಅವಾಗ ಅವನು ಗಾಡಿಯಲ್ಲಿ ಕೂತ್ಕೊಂಡು, ನಾನು ಗಾಡಿಯನ್ನು ಹೊಡೆಯಲ್ಲ, ಈ ಗಾಡಿಯನ್ನ ನೀವೇ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಅವನು ನೀವೇ ಗಾಡಿಯನ್ನ ತಗೊಂಡು ಹೋಗ್ಬೇಕಂತೇಳಿ ಅವ್ರಿಗೆ ಹೇಳಿ, ಯಾರಾದ್ರೂ ಒಬ್ರು ಗಾಡಿಯನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಷರತ್ತನ್ನು ಹಾಕಿ 2 ಪಟ್ಟು ಹಣವನ್ನ ಪಡಿತಾನೆ. ಅವನು ಮಾತ್ರ ನಡೆಯುತ್ತಲೇ ಗಾಡಿಯ ಜೊತೆ ಬಂದ್ಬಿಡ್ತಾನೆ.
ಗಾಡಿಯವನು ಗಾಡಿಯಲ್ಲಿ ಕುಳಿತು ಗಾಡಿ ನಡೆಸ್ತಿದ್ದರೆ ಅವನಿಗೆ ಅಸ್ಪೃಶ್ಯ ಹುಡುಗರ ಸ್ಪರ್ಶವಾಗಬಹುದಿತ್ತು ಅಂತಕ್ಕಂಥದ್ದು. ಅಂದರೆ ನಾನು ಇವರು ಕೂಡಿಸ್ಕೊಂಡು ನಾನೇ ಗಾಡಿ ಓಡಿಸಿದ್ರೆ ನನ್ನ ಸ್ಪರ್ಶ ಆಗತ್ತೆ, ಹಾಗೆ ಈ ಅಸ್ಪೃಶ್ಯನ ನಾನು ಮುಟ್ಟಿದಂಗೆ ಆಗತ್ತೆ ಅಂತಕ್ಕಂಥ ಕೆಟ್ಟ ಮನೋಭಾವ ಕೂಡ ಆ ಗಾಡಿಯವನ ಹತ್ರ ಇತ್ತು. ಅಸ್ಪೃಶ್ಯರ ಹುಡುಗರ ಸ್ಪರ್ಶವೇ ಕೆಟ್ಟದಾಗಿತ್ತು, ಆದರೆ ಅವರು ಕೊಡುವ ಹಣವಲ್ಲ. ಅವರ ಸ್ಪರ್ಶ ಕೆಟ್ಟದಾಗಿತ್ತು, ಅವ್ರ ಕೈಯಿಂದ ಬಂದಂಥ ದುಡ್ಡು ಕೆಟ್ಟದಾಗಿರಲಿಲ್ಲ. ಎಂಥ ಸ್ವಭಾವದ ಜನಗಳಿದ್ರು ನೋಡಿ. ಭೀಮನ ಸ್ವಭಾವದಿಂದ ಸ್ವಾಭಿಮಾನಿಯಾಗಿದ್ರು. ಭೀಮರಾವ್ರವರು ಚಿಕ್ಕಂದಿನ ಬಹಳ ಸ್ವಾಭಿಮಾನಿಯಾಗಿದ್ರು. ಈ ಪ್ರಕಾರ ಸಣ್ಣ ಸಣ್ಣ ಘಟನೆಗಳು ಮತ್ತು ಅನುಭವಗಳು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಬ್ರಾಹ್ಮಣೀಯ ವರ್ಣ ವ್ಯವಸ್ಥೆಯ ಶತ್ರುವನ್ನಾಗಿಸಿತ್ತು. ಅಂದರೆ ಈ ಚಾತುರ್ವರ್ಣ ಬ್ರಾಹ್ಮಣವಾದ ಅಂತಕ್ಕಂಥದ್ದು, ಈ ಮನುವಾದ ಅನ್ನೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಶತ್ರುವನ್ನಾಗಿ ನಿರ್ಮಾಣ ಮಾಡ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಓಕೆ ಸ್ನೇಹಿತರೆ, ನೋಡಿ ಎಷ್ಟೊಂದು ಬಾಲ್ಯದಲ್ಲಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಅಸ್ಪೃಶ್ಯತೆಯನ್ನು, ಎಷ್ಟೊಂದು ನೋವನ್ನು ಅನುಭವಿಸಿದ್ರು. ಕುಡಿಲಿಕ್ಕೆ ನೀರು ಕೊಡಲಿಲ್ಲ, ಸ್ಕೂಲಲ್ಲಿ ಬೆಂಚ್ ಮೇಲೆ ಕೂಡಿಸಲಿಲ್ಲ, ಗಾಡಿಗೆ ಹತ್ತಿಸ್ಕೊಳ್ಳಿಲ್ಲ, ಹೇರ್ ಕಟ್ ಮಾಡಲಿಲ್ಲ. ಒಬ್ಬ ನಾವಲಿಗ, ಆತನೂ ಕೂಡ ಶೂದ್ರನಾಗಿದ್ದರು. ಭೀಮರಾವ್ರವರ ಬಾಲ ಭೀಮನ ಕೂದಲನ್ನು ಕಟ್ ಮಾಡಲಿಲ್ಲ. ಆ ಕಾರಣಕ್ಕಾಗಿ ಆತರ ತಾಯಿ, ಆತರ ಅಕ್ಕ, ದೊಡ್ಡ ಅಕ್ಕನಾಗಿರ್ತಕ್ಕಂಥ ಅಕ್ಕನವರು ಏನು ಹೇಳ್ತಾರೆ ಅಂತಂದರೆ, ಭೀಮನಿಗೆ ನಿನ್ನ ಕೂದಲನ್ನು ನಾನು ಕತ್ತರಿಸ್ತೀನಿ ಅಂತಕ್ಕಂಥ ಈ ಒಂದು ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದಿದ್ದರೆ ಅಂತಕ್ಕಂಥ ಗ್ರಂಥದ 2ನೆಯ ಅಧ್ಯಾಯ ಇದಾಗಿತ್ತು ಬಂಧುಗಳೇ. ಮತ್ತೆ ಮುಂದಿನ ಅಧ್ಯಾಯವನ್ನು ಅತಿ ಶೀಘ್ರದಲ್ಲಿ 3ನೆಯ ಅಧ್ಯಾಯವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾ, ಇಲ್ಲಿವರೆಗೆ ವೀಕ್ಷಣೆ ಮಾಡಿದ ತಮ್ಮೆಲ್ಲರೂ ಕೂಡ ಆತ್ಮೀಯ ಧನ್ಯವಾದಗಳು ಹೇಳ್ತಾ, ಹೆಚ್ಚಿನ ವಿಡಿಯೋ ಮತ್ತು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ನಾನು ಶಿವಲಿಂಗ್ ಗೊಂಬಿಗುಡ್ಡ. ಥ್ಯಾಂಕ್ ಯು. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.